ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ನಾನು ಪ್ರತಿದಿನ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಬರುವಂತಹ ಏನೇ ಅಪ್ಡೇಟ್ ಇದ್ರೂ ಕೂಡ ತಿಳಿಸ್ತಿರ್ತೀನಿ. ತುಂಬ ಜನ ಇದನ್ನು ಪಾಲನೆ ಮಾಡ್ತಾರೆ. ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದರು ಅಥವಾ ಏನೇ ಒಂದು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಕೂಡ ಮಾಡಿಸ್ಕೊಳ್ತಾರೆ. ಬಟ್ ಸಾಕಷ್ಟು ಜನರು ಮಾಡಿಸ್ಕೊಳೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಹಾಗೆ ಇನ್ನಷ್ಟು ಜನಗಳಿಗೆ ಪಾಪ ಅಪ್ಡೇಟ್ಸೇ ಗೊತ್ತಿರೋದಿಲ್ಲ, ಹಾಗಾಗಿ ಕೆಲವರು ಮಾಡಿಸ್ಕೊಂಡಿರಲ್ಲ. ಬಟ್ ನಿಮಗೂ ಕೂಡ ಗೊತ್ತಿದೆ, ಈಗ ಒಂದು 6-7 ತಿಂಗಳಿಂದ BPL ರೇಷನ್ ಕಾರ್ಡ್ನ ಕ್ಯಾನ್ಸಲೇಷನ್ ಮಾಡ್ತಾನೆ ಇದ್ದಾರೆ. ಯಾರೆಲ್ಲ ಅರ್ಹರು ಅನರ್ಹರು ಎಲ್ಲ ನೋಡಿಕೊಂಡು ಇವಾಗ ಅದ್ರ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಅಲ್ಲೂ ಕೂಡ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಮಿನಿ ವ್ಲಾಗ್ಸು, ಲೈಫ್ ಸ್ಟೈಲ್ ವೀಡಿಯೋಸು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ದಿನ ಕೂಡ ಸಾಕಷ್ಟು BPL ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಬರ್ತಾನೆ ಇರುತ್ತೆ. ನಿಮಗೂ ಕೂಡ ಗೊತ್ತಿದೆ ಇವಾಗ BPL ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ತಾನೆ ಇದ್ದಾರೆ BPL ಕಾರ್ಡ್ ಇರೋರಿಗೆ. ಸೊ ಹಾಗಾಗಿ ತುಂಬ ಜನರು ಕೂಡ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಅರ್ಹರಿದ್ದಾರೆ, ಅನರ್ಹರು ಕೂಡ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ರೇಷನ್ ಕಾರ್ಡ್ನ ಮಾಡಿಸ್ಕೊತಿದ್ದಾರೆ. ಇದು ಸರ್ಕಾರಕ್ಕೆ ಗೊತ್ತಾಗಿ ನಿಮಗೂ ಕೂಡ ಗೊತ್ತಿದೆ, 6-7 ತಿಂಗಳಿಂದ ಸಾಕಷ್ಟು ಕ್ಯಾನ್ಸಲೇಷನ್, ಲಕ್ಷಾಂತರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗಲೂ ಕೂಡ ಅದು ಸತತವಾಗಿ ಪ್ರೋಸೆಸ್ ನಡೀತಾನೆ ಇದೆ. ಇವಾಗಲೂ ಕೂಡ ಡೈಲಿ ಇಷ್ಟಿಷ್ಟು ರೇಷನ್ ಕಾರ್ಡ್ಗಳನ್ನ ಚೆಕ್ ಮಾಡಿ, ವೆರಿಫೈ ಮಾಡಿ, ಇವರು ಅರ್ಹರಿದ್ದಾರಾ ಏನು ಅಂತ ಚೆಕ್ ಮಾಡಿ ಕ್ಯಾನ್ಸಲೇಷನ್ ಮಾಡ್ತಾನೆ ಇದ್ದಾರೆ. ಇವಾಗೂ ಕೂಡ ನಿಮಗೆ ನಿನ್ನೆ ಮತ್ತು ಲಾಸ್ಟ್ ಮಂತಿಂದು ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದ್ದೆ ಅವ್ರ ಲಿಸ್ಟ್ನ ನಿಮ್ಗೆ ಬಿಡುಗಡೆ ಮಾಡಿದ್ದಾರೆ. ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋದರೆ ನಿಮಗೆ ಆ ಲಿಸ್ಟ್ ಸಿಗುತ್ತೆ. ಯಾರ್ದೆಲ್ಲ ಹೋದ ತಿಂಗಳು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ರೀಸೆಂಟಾಗಿ ಅನ್ನೋದನ್ನ, ಯಾವ್ಯಾವ ಜಿಲ್ಲೆಯಲ್ಲಿ ಯಾರ್ಯಾರ್ದು ರೇಷನ್ ಕಾರ್ಡ್ ನಂಬರು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತಾರೆ. ನೀವು ಕೂಡ ಚೆಕ್ ಮಾಡಿ ನಿಮ್ಮ ರೇಷನ್ ಕಾರ್ಡು ಕೂಡ ಇದೆಯಾ ಇಲ್ಲ. ನೀವು ಏನಾದ್ರು ಅನರ್ಹರಿದ್ದರೂ ಕೂಡ, ಅಂದರೆ BPL ಕಾರ್ಡಿಗೆ ನೀವು ಎಲಿಜಿಬಲ್ ಇಲ್ಲ ಅಂದರೂ ಕೂಡ ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ನೀವು ಖಂಡಿತವಾಗ್ಲೂ ಚೆಕ್ ಮಾಡಲೇಬೇಕು. ನಿಮ್ಮ ಜಿಲ್ಲೆ, ಹಾಗೆ ನೀವು ಆ ಜಿಲ್ಲೆಯಲ್ಲಿ ಯಾರ್ಯಾರು ಕ್ಯಾನ್ಸಲ್ ಆಗಿದೆ ಅವ್ರ ರೇಷನ್ ಕಾರ್ಡ್ ನಂಬರ್ ಪ್ರತಿಯೊಂದನ್ನು ಕೂಡ ಲಿಸ್ಟ್ನಲ್ಲಿ ಹಾಕಿರ್ತಾರೆ. ಅದೊಂದೇ ಅಲ್ಲ, ಇವಾಗ KYC ಮಾಡಿಸಿಲ್ಲ ಅಂದರೆ ಆ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ. ನೀವು ಅರ್ಹರಿದ್ದು ಕೂಡ ನೀವು KYC ಮಾಡಿಸಿಲ್ಲ ಅಂದರೆ ಈ 31st ಲಾಸ್ಟ್ ಡೇಟ್ ಇದೆ. ಈ ನೆಕ್ಸ್ಟ್ ಮಂತ್ ಚೆಕ್ ಮಾಡಿದಾಗ ನೀವೇನಾದ್ರು KYC ಆಗಿರಲಿಲ್ಲ ಅಂತಂದರೆ ನಿಮ್ಮ ಕಾರ್ಡ್ಗಳು, ನೀವು ಅರ್ಹರಿದ್ದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ದಯವಿಟ್ಟು KYCನ ಮಾಡಿಸ್ಕೊಳ್ಳಿ. ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಬಟ್ ಇನ್ನೂ ಕೂಡ ತುಂಬ ಜನರು ಮಾಡಿಸಿಲ್ಲ ಅಂದ್ಬಿಟ್ಟು 3-4 ತಿಂಗಳಿಂದ ಪೋಸ್ಟ್ಪೋನ್ ಮಾಡ್ಕೊತಾನೆ ಬರ್ತಿದ್ದಾರೆ. ಈ ತಿಂಗಳು ಕೂಡ ಪೋಸ್ಟ್ಪೋನ್ ಮಾಡ್ತಾರಾ ಇಲ್ಲ ಗೊತ್ತಿಲ್ಲ. ಹಾಗಾಗಿ 31st ಲಾಸ್ಟ್ ಡೇಟ್ ಇದೆ. ನಿಮ್ಮ ರೇಷನ್ ಡಿಪೋಗಳಿಗೆ ಹೋದರೆ ಗೊತ್ತಾಗುತ್ತೆ. ನಿಮಗೆ ಡೌಟ್ ಇದ್ದರೆ ನಿಮ್ಮದು KYC ಆಗಿದೆಯಾ ಇಲ್ವಾ ಅಂತ ನೀವು ಡಿಪೋದಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಹೇಳ್ತಾರೆ KYC ಆಗಿದೆಯಾ ಇಲ್ಲ ಅಂತ. ಆಗಿಲ್ಲ ಅಂತಂದರೆ ನೀವು ಅಲ್ಲೇ ಹೋಗಿ ನಿಮ್ಗೆ ಅಂದರೆ ಡಿಪೋನಲ್ಲೇ ನೀವು ಆಧಾರ್ ಕಾರ್ಡ್ನು ಕೂಡ ಜೊತೆಗೆ ರೇಷನ್ ಕಾರ್ಡ್ನು ತೊಗೊಂಡೋದ್ರೆ ಅಲ್ಲೇ KYC ಮಾಡಿಕೊಡ್ತಾರೆ, ಫ್ರೀಯಾಗಿ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. 31st ಲಾಸ್ಟ್ ಡೇಟ್ ಇದೆ. ನೀವು ಮಾಡಿಸಿಲ್ಲ ಅಂತಂದರೆ ನಿಮಗೆ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಮತ್ತು ನಿಮಗೆ ಯಾವುದೇ ರೀತಿ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಸಿಗೋದಿಲ್ಲ. ಅದೊಂದೇ ಅಲ್ಲ, ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಮಾಡಿಕೊಡ್ತಿದ್ದಾರೆ. ಅದು ಕೂಡ 3-4 ತಿಂಗಳಿಂದ ಕಂಟಿನ್ಯೂಸ್ ಆಗಿ ನಿಮಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. APL, BPL, ಅಂತ್ಯೋದಯ ಏನೇ ಇದ್ರೂ ಕೂಡ ನೀವು ತಿದ್ದುಪಡಿ ಮಾಡಿಸ್ಕೋಬೋದು. ಹೆಸರು ಸೇರಿಸೋದು, ತೆಗೆಸೋದು, ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಫೋನ್ ನಂಬರ್ ಚೇಂಜ್ ಆಗಿರ್ಬೋದು, ಮನೆ ಅಡ್ರೆಸ್ ಚೇಂಜ್ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡಿಸ್ಬೋದು. ಸೊ ನಿಮ್ಮದು ತಿದ್ದುಪಡಿ ಇದ್ದರೆ ನಿಮಗೆ ಕರ್ನಾಟಕ 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರ, ಹಾಗೆ ಸೈಬರ್ ಸೆಂಟರ್ಸಲ್ಲೂ ಕೂಡ ಹೋಗಿ ಮಾಡಿಕೊಡ್ತಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಮಗೆ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ, ಅಂದರೆ ತಿದ್ದುಪಡಿ ಮಾಡಿಸೋಕ್ಕೆ. ಹಾಗೆ ರಾಜ್ಯ ಸರ್ಕಾರದಿಂದ ಕರೆಂಟ್ ಬಿಲ್ನ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ವಿಡಿಯೋ ಮಾಡಿ ನಾನು ಮೊನ್ನೆ ಪೋಸ್ಟ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಎಷ್ಟು ಜಾಸ್ತಿ ಆಗಿದೆ, ಅದು ಯಾವಾಗಿಂದ ಅಪ್ಲೈ ಆಗುತ್ತೆ, ಹಾಗೆ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ನಿಮಗೆ. ಹಾಗಾಗಿ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಮಿಸ್ ಮಾಡ್ದಲ್ಲೇ ಚೆಕ್ ಮಾಡಿ. ನಿಮಗೆ ಸಾಕಷ್ಟು ಮಾಹಿತಿಗಳು ಆ ವಿಡಿಯೋದಲ್ಲೂ ಕೂಡ ಸಿಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದರೂ ಕೂಡ ಖಂಡಿತ ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ
ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.